ಆತ್ಮೀಯರೇ, ಯಾವಾಗಲೂ ನಮ್ಮ ಚರ್ಚಿನವರೇ ಸಂತಕ್ಲೋಸ್ ಆಗಿ ಇಲ್ಲಿ ಬಂದು ಸಂತಕ್ಲೋಸ್ ಕ್ರಿಸ್ಮಸ್ ಸಂತಕ್ಲೋಸ್ ಕಾರ್ಯಕ್ರಮವನ್ನು ನಡೆಸಿದ್ವಿ. ಆದರೆ ಈ ವರ್ಷ ಮೊನ್ನೆ ತಾನೇ ನನ್ನ ಆಫೀಸ್ನಲ್ಲಿರುವ ಒಂದು ಫೋನ್ ಬಂದು ನನಗೆ, ಫಾದರ್, ನಾನು ವಿನ್ಸೆಂಟ್ ಮೆನೇಜಸ್ ಕೊಕ್ಕಡದವನು. ಗತ 25 ವರ್ಷದಿಂದ ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿ ಎಲ್ಲ ಚರ್ಚ್ಗಳಿಗೆ, ಶಾಲೆಗಳಿಗೆ, ವಿದ್ಯಾಸಂಸ್ಥೆಗಳಿಗೆ ಹೋಗಿ ಕ್ರಿಸ್ಮಸ್ ಸಂದೇಶ ಸಾರ್ತಾ ಇದ್ದೇನೆ ಫಾದರ್. ನಿಮ್ಮ ಚರ್ಚ್ಗೆ ಕೂಡ ಬರ್ತೇನೆ. ಆ ದಿನ ನಾನು ಅಲ್ಲಿ ವಾಸ್ತವ್ಯ ಮಾಡ್ತೇನೆ. ಮರಣ ದಿನ ನಿಮ್ಮ ಮಕ್ಕಳಿಗೆ ಭೇಟಿ ಮಾಡಿ ನನ್ನ ಸಂದೇಶವನ್ನು ಕೊಡುತ್ತೇನೆ ಫಾದರ್. ನನಗೆ ತುಂಬ ಸಂತೋಷವಾಯಿತು. ವಿನ್ಸೆಂಟ್ ಮೆನೇಜಸ್ ಬಂದರು. ಆ ದಿನ ನಮ್ಮೊಂದಿಗೆ ತಂಗಿದರು. ಮರಣ ದಿನ ನಮ್ಮ ಶಾಲಾ ಮಕ್ಕಳಿಗೆ ಮೀಟ್ ಆದರು. ಆಂಗ್ಲ ಮಾಧ್ಯಮ ಶಾಲೆಗೆ ಮೀಟ್ ಆದರು. ಉತ್ತಮ ಸಂದೇಶ ನೀಡಿದರು. ಇವರು ಯಾರು ವಿನ್ಸೆಂಟ್ ಮೆನೇಜಸ್? ಇವರ ಊರು ಎಲ್ಲಿ? ಇವರು ಯಾಕೆ ಈ ಕಾರ್ಯಕ್ರಮ ಮಾಡುತ್ತಾರೆ? ಗತ 25 ವರ್ಷದಿಂದ ಹೋದಲ್ಲಿ ಕ್ರಿಸ್ಮಸ್ ಸಂದೇಶವನ್ನು ಧೈರ್ಯವಾಗಿ ಸಾರಿದ್ದಾರೆ. ಇದು ಬರೀ ಕ್ರಿಸ್ಮಸ್ ಸಂದೇಶ ಮಾತ್ರವಲ್ಲ, ಸಾರ್ವತ್ರಿಕ ಸಂದೇಶ. ಅವರ ಸ್ಕೂಟಿಯಲ್ಲಿ ಕೆಲವು ಬಲೂನ್ಗಳನ್ನು ಕಟ್ಟಿ, ಹಿಂದೆ ಕೆಲವು ಶಬ್ದ ಉಂಟು, ಮರ ಬೆಳೆಸಿ, ಪರಿಸರ ಉಳಿಸಿ, ಸ್ವಚ್ಛ ಭಾರತ್, ಇಂಥ ಎಲ್ಲ ಶಬ್ದಗಳನ್ನು ಹಾಕಿ ಎಲ್ಲರಿಗೆ ಅನ್ವಯಿಸುವ ಒಂದು ಸಂದೇಶವನ್ನು ಸಾರುವ ಈ ವಿನ್ಸೆಂಟ್ ಮೆನೇಜಸ್ ಊರಿನವರು, ಕೊಕ್ಕಡ ಊರಿನವರು. ಕೊಕ್ಕಡ ಎಂದರೆ ನಮ್ಮ ಪೀಟರ್ ಫಾದರ್ ಅವರ ಹುಟ್ಟೂರನ್ನು. ಇವತ್ತು ಪೀಟರ್ ಫಾದರ್ ಇಲ್ಲಿ ಇಲ್ಲ, ಅವರ ತಾಯಿ ದಿವಂಗತರಾಗಿದ್ದಾರೆ, ಅವರು ನಾವು ನೆನೆಸ್ತೇವೆ. ಆದರೂ ಇವತ್ತು ಬರುವುದಿಲ್ಲ ನನಗೆ ಸಂಶಯ ಇತ್ತು ವಿನ್ಸೆಂಟ್ ಮೆನೇಜಸ್. ಆದ್ರೆ ಬಂದ್ರು. ನಾನು ಅವತ್ರ ಹೇಳಿದೆ, ನೀವು ನಮ್ಮ ಬಂಧುತ್ವ ಕ್ರಿಸ್ಮಸ್ಗೆ ಸಲ ಬರಬೇಕು. ಅವರು ಹೇಳಿದರು, ಈ ವರ್ಷ ಲಾಸ್ಟ್ ಫಾದರ್, ಇನ್ನು ಮುಂದೆ ನಾನು ಈ ಕಾರ್ಯಕ್ರಮ ಮಾಡುವುದಿಲ್ಲ, ನನಗೆ ಸಾಕಾಗಿದ್ದರೆ. ಈಗ ಅವರಿಗೆ ಪ್ರಾಯ ಕೂಡ ಆಗ್ತದೆ. ಈ ಸಂದೇಶವನ್ನು 25 ವರ್ಷದಲ್ಲಿ ಸಾರಿದ ಇವರಿಗೆ ಒಂದು ಸನ್ಮಾನ ಮಾಡುವೆಂದು ನನಗೆ ಮನಸ್ಸಿಗೆ ಬಂತು. ಇವರು ವೃತ್ತಿಯಲ್ಲಿ ಕೃಷಿಕರು. ಯಾರಿಂದ ಯಾವ ಹಣ ಕೂಡ ತಕ್ಕೊಳ್ಳುವುದಿಲ್ಲ. ನಾನು ಕೂಡ ಅನುದಾನ ಕೊಟ್ಟರು ತಕ್ಕೊಳ್ಳುವುದಿಲ್ಲ, ಅವರೇ ಕೊಡ್ತಾರೆ. ನಮ್ಮ ಶಾಲೆ ಎಲ್ಲ ಮಕ್ಕಳಿಗೆ ಸ್ವೀಟ್ಸ್ ಕೊಟ್ಟರು. ಈ ಒಂದು ಸಂದೇಶ ಕೊಡುವ ವಿನ್ಸೆಂಟ್ ಮೆನೇಜಸ್ ಇವರಿಗೆ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಸನ್ಮಾನಿಸಲು ನಾನು ಇಚ್ಛೆ ಪಡುತ್ತೇನೆ. ಯಾಕೆಂದರೆ ಇಂಥವರಿಗೆ ನಾವು ಸನ್ಮಾನ ಮಾಡಬೇಕು. ಇವತ್ತು ನೋಡಿ, ಇಲ್ಲಿ ಭಾಷಣ ಇಲ್ಲ, ಏನಿಲ್ಲ. ನಾವು ಅತಿ ಕಡು ಬಡ ಮಕ್ಕಳಿಗೆ ನಾವು ಅನುದಾನ ನೀಡಿದೆವು, ಸಹಾಯಧನ ನೀಡಿದೆವು. ವಿನ್ಸೆಂಟ್ ಮೆನೇಜಸ್ ಒಬ್ಬರು ಕೃಷಿಕರು, ಬಡವ ಕುಟುಂಬದಲ್ಲಿ ಜನಿಸಿ ಸ್ವತಃ ಕೆಲಸ ಮಾಡಿ ದುಡಿದು ತಮ್ಮ ಕುಟುಂಬವನ್ನು ಪೋಷಿಸುವವರು. ಆದರೂ ಈ ಕ್ರಿಸ್ಮಸ್ ಸಮಯದಲ್ಲಿ ಸ್ವಲ್ಪ ಬಿಡುವು ಮಾಡಿ ಊರಿಗೆ ಹೋಗಿ, ಶಾಲೆಗೆ ಹೋಗಿ, ಚರ್ಚಿಗೆ ಹೋಗಿ ಯೇಸು ಕ್ರಿಸ್ತರು ಕೊಟ್ಟ ಶಾಂತಿಯ ಸಂದೇಶವನ್ನು ಸಾರುತ್ತಾ ಇದ್ದಾರೆ. ಆದ್ದರಿಂದ ನನಗೆ ತುಂಬಾ ಸಂತೋಷ. ಇವತ್ತು ನಮ್ಮೊಂದಿಗೆ ಅವರಿಗೆ ತುಂಬಾ ಕಷ್ಟ ಆಯ್ತು ಬರ್ಲಿಕ್ಕೆ, ಕೊಕ್ಕಡ ತುಂಬಾ ದೂರ ಊರು, ಆದರೂ ಬಂದಿದ್ದಾರೆ. ಅವರನ್ನು ನಾವು ಜೀಪನಲ್ಲಿ ತಂದೆವು. ಈಗ ನಮ್ಮೊಂದಿಗೆ ಅವರಿದ್ದಾರೆ. ಇವರಿಗೆ ವಿನ್ಸೆಂಟ್ ಮೆನೇಜಸ್ ಅವರಿಗೆ ನಮ್ಮೆಲ್ಲರ ಪರವಾಗಿ, ನಮ್ಮ ಚರ್ಚಿನ ಎಲ್ಲ ಬಾಂಧವರ ಪರವಾಗಿ, ಚರ್ಚ್ ಆಡಳಿತ ಮಂಡಳಿಯ ಪರವಾಗಿ, ಇಲ್ಲಿರುವ ಎಲ್ಲ ಮಕ್ಕಳ ಪರವಾಗಿ ನಾನು ಸನ್ಮಾನಿಸುತ್ತೇನೆ. ಹಾರ್ಟಿ ಕಂಗ್ರಾಚುಲೇಷನ್ ಫಾರ್ ಎ ಗ್ರೇಟ್ ವೆಂಚರ್ ಆಫ್ 25 years of proclaiming the good news for all the people of South Canara and Udupi district. God bless you, Vincent Menages. ನಿಮಗೆ ಆಯುರಾರೋಗ್ಯ ಭಗವಂತರ ಆಯುರಾರೋಗ್ಯ ಕೊಡಲಿ. ಇನ್ನು ಮುಂದೆ ನಿಮ್ಮ ಎಲ್ಲ ಮುಂದಿನ ಕಾರ್ಯಗಳಲ್ಲಿ ದೇವರು ನಿಮಗೆ ಯಶಸ್ಸನ್ನು ಕೊಡಲೆಂದು ಹಾರೈಸಿ ಈ ಪುಟ್ಟ ಸನ್ಮಾನವನ್ನು ಎಲ್ಲರ ಸಮ್ಮುಖದಲ್ಲಿ ಸ್ವೀಕರಿಸಬೇಕಾಗಿ ವಿನಂತಿ. ಇದೋ ಈಗ ನಮ್ಮ ಸನ್ಮಾನ ನಮ್ಮ ಸಾಂತಾ ಕ್ಲಾಸ್ ವಿನ್ಸೆಂಟ್ ಮೆನೇಜಸ್ ಇವರಿಗೆ. ಬೋಂದೆಲ್ ಪರಿಸರದ ಸಂತ ಲಾರೆನ್ಸ್ ರವರ ಪುಣ್ಯಕ್ಷೇತ್ರದ ಈ ತಳದಲ್ಲಿ ನೀವೆಲ್ಲರೂ ಸೇರಿ ನನಗೆ ನನ್ನ ಈ ಒಂದು ಚಿಕ್ಕ ಸಮಾಜ ಸೇವೆಗೆ ಶಾಲೆ ಹೊದಿಸಿ ಸನ್ಮಾನಿಸಿದ್ದೀರಾ ಫಾದರ್. ಮತ್ತು ನೀವೆಲ್ಲರೂ ಸೇರಿ ನಿಮಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು ಕ್ರಿಸ್ಮಸ್, ಜಗತ್ತಿನೆಲ್ಲೆಡೆ ಸಂಭ್ರಮದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾರೆ. ಪ್ರಭು ಯೇಸು ಕ್ರಿಸ್ತರು ಇಮ್ಯಾನ್ಯುಯಲ್ ಆಗಿ ದೇವರು ತಾನು ಭೂಮಿಗೆ ಬರಬೇಕೆನ್ನುವ ಒಂದೇ ಒಂದು ಆಸೆಯಿಂದ ಮರಿಯಮ್ಮನವರ ಉದರದಲ್ಲಿ ಯೇಸುವಿಗೆ ಜನನವನ್ನು
ಮಂದಿರವನ್ನು ನಿರ್ಮಿಸುವ ಮೂಲಕ ಪ್ರಭು ಯೇಸು ಕ್ರಿಸ್ತರು 25 ಡಿಸೆಂಬರ್ನಂದು ಈ ಭೂಮಿಯ ಮೇಲೆ ಜನಿಸಿದರು. ಅದು ಸಹ ಕೊಳಕು ಗೋದಲಿಯಲ್ಲಿ ದನದ ಕೊಟ್ಟಿಗೆಯಲ್ಲಿ ಜನಿಸಿದರು. ಬಟ್ಟೆಯಲ್ಲಿ ಸುತ್ತಿದ ಮಗು ಮರಿಯಮ್ಮನ ಮಡಿಲಲ್ಲಿತ್ತು. ದೂರದ ಊರಿನ ಕುರುಬರು, ಸಮಾಜದಿಂದ ತಿರಸ್ಕರಿಸಲ್ಪಟ್ಟವರು, ಅವರಿಗೆ ಯಾರೂ ಮುಖ್ಯ ವಾಹಿನಿಗೆ ಕರೆಯಲಿಲ್ಲ. ಆದರೆ ಪ್ರಥಮವಾಗಿ ದೇವದೂತರು ಆ ಕುರುಬರಿಗೆ ಯೇಸು ಹುಟ್ಟಿದ್ದಾರೆ ಎನ್ನುವಂಥ ಸೂಚನೆಯನ್ನು ನೀಡಿದರು. ಪ್ರಥಮವಾಗಿ ಅವರು ಯೇಸುವಿನ ಬಳಿ ಹೋದರು. ಬಟ್ಟೆಯಲ್ಲಿ ಸುತ್ತಿದ ಯೇಸುವನ್ನು ಕಂಡರು. ದೂರದ ಊರಿನ 3 ಜನ ರಾಜರು, ಅವರು ಯಹೂದಿಯರಲ್ಲ, ಬೇರೆ ಬೇರೆ ಧರ್ಮಕ್ಕೆ ಸೇರಿದವರು, ಅವರು ಕೂಡ ಬಂದು ಯೇಸುವನ್ನು ನಮಸ್ಕರಿಸಿದರು. ದೇವಪುತ್ರ ಪ್ರಭು ಯೇಸು ಕ್ರಿಸ್ತರು ಈ ಧರೆಗೆ 2024ನೇ ಇಸುವಿಯ ಮೊದಲು ಜನಿಸಿದರು. ಆದರೆ ಮರಿಯಮ್ಮನ ಆ ಉದರದಿಂದ ಹುಟ್ಟಿದ ಬಾಲ ಯೇಸುವನ್ನು ಕಂಡಾಗ ನನಗೊಂದು ನೆನಪಾಗುತ್ತದೆ. ಕಳೆದ 25 ವರ್ಷಗಳಿಂದ ಅವರ ಆ ಹುಟ್ಟು ಹಬ್ಬಕ್ಕೆ ನಾನು ಇಡೀ ಜಿಲ್ಲೆಗಳಲ್ಲಿ ತಿರುಗಾಡಿದೆ. ಆದರೆ ನಾನು ಮಾಡಿದ್ದು ಏನೂ ಇಲ್ಲ. ಪ್ರಭುವಿಗಾಗಿ ಒಂದು ಪದ್ಯ ಹೇಳ್ತೇನೆ ನಾನು. ಜೋ ಜೋ ಲಾಲಿ ಜೋ ಜೋ ಲಾಲಿ ನಾ ಹಾಡುವೆ ಓ ಯೇಸುವೆ ದೇವ ಕುಮಾರನೇ. ದನದ ಕೊಟ್ಟಿಗೆಯ ಹುಲ್ಲು ಹಾಸಿಯ ನಡುವಲ್ಲಿ ಜನಿಸಿದೆ. ಕಾಣ ಬಂದಂತ ಜ್ಞಾನಿ ಮೂವರ ಮಗುವಾಗಿ ಹರಸಿದೆ. ಸ್ವಾಮಿ ನಿನ್ನನ್ನು ತೂಗಿ ನಿನ್ನನ್ನು, ಸ್ವಾಮಿ ನಿನ್ನನ್ನು ತೂಗಿ ನಿನ್ನನ್ನು ಕಂದ ಆನಂದ ಕಂದ ಆನಂದ. ಆತ್ಮೀಯರೇ, ಇವತ್ತು ಕ್ರಿಸ್ಮಸ್. ನಾನು ಹೇಳುವುದಿಷ್ಟೇ, ಎಲ್ಲ ಸಮಾಜದ ಬಾಂಧವರಿಗೆ ನಮ್ಮ ಹೃದಯದಲ್ಲಿ ದೇವರು ಹುಟ್ಟಿ ಬಂದಿದ್ದಾರೆ, ಬರ್ತಾ ಇದ್ದಾರೆ. ಆದರೆ ನಾವು ಸ್ವಾರ್ಥಿಗಳಾಗದೆ ಪರಸ್ಪರ ಅನ್ಯೋನ್ಯತೆಯಿಂದ ಸೇವೆಯನ್ನು ಮಾಡುತ್ತಾ ಒಬ್ಬರೊಬ್ಬರು ಪ್ರೀತಿಸುತ್ತಾ ನಾವು ಮಾನವ ಪ್ರೇಮಿಗಳಾಗಿ ಬದುಕೋಣ. ಯಾವುದೇ ಜಾತಿ ಧರ್ಮ ಇರಲಿ, ಆದರೆ ನಾವು ಪ್ರಥಮವಾಗಿ ಮನುಷ್ಯರಾಗಬೇಕು. ಮೀರಾ ದೇಶದ ಒಬ್ಬ ಬಿಷಪ್ಪರು 4ನೇ ಶತಮಾನದಲ್ಲಿ ಈ ನಿಲುವಂಗಿಯನ್ನು ಹಾಕಿ ಆ ಊರಿಗೆ ಅವರು ಬರ್ತಿರ್ಬೇಕಾದ್ರೆ ಆ ಊರಿನ ಬಿಷಪ್ಪರು ತೀರಿಕೊಂಡು ಬಿಟ್ರು. ಆಗ ಆ ಊರಿನ ಜನ ಎಲ್ಲರೂ ಸೇರಿ ಸೈಂಟ್ ನಿಕೋಲಸ್ ಅನ್ನುವವರನ್ನು ಆ ಊರಿನ ಬಿಷಪ್ಪನನ್ನಾಗಿ ಮಾಡಿದರು. ಆದರೆ ಸೈಂಟ್ ನಿಕೋಲಸ್ ಕ್ರಮೇಣವಾಗಿ ಸೈಂಟ್ ನಿಕೋಲಾಸ್ ಸ್ಯಾಂಟಾ ಕ್ಲಾಸ್ ಆಗಿ ಪರಿವರ್ತನೆಯಾದರು. ಇದೊಂದು ಬಹಳ ಪವಿತ್ರವಾದ ಉಡುಗೆ. ಈ ನಿಲುವಂಗಿಯನ್ನು ಧರಿಸಿ ನಾನು ಕಳೆದ 25 ವರ್ಷಗಳಿಂದ ನಿಮ್ಮ ಮಧ್ಯೆ ಪ್ರಭುವಿನ ಹುಟ್ಟುಹಬ್ಬ, ಅದರ ಜೊತೆಯಲ್ಲಿ ಪರಿಸರ, ಗಿಡಮರ ಬೆಳೆಸಿ, ಪರಿಸರ ಉಳಿಸಿ, ಸ್ವಚ್ಛ ಭಾರತ ನಿರ್ಮಿಸಿ, ಅದೇ ರೀತಿ ಡ್ರಗ್ಸ್ ಮುಕ್ತ ಜೀವನ ನಡೆಸಿ ಅಂತ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಶಾಲಾ ಮಕ್ಕಳಿಗೆ, ಹಿರಿಯರಿಗೆ, ಎಲ್ರಿಗೂ ನಾನು ಸಂದೇಶವನ್ನು ಸಾರುತ್ತಾ ಬರ್ತಾ ಇದ್ದೆ. ಈಗ ಈ ನನ್ನ 25 ವರ್ಷದ ಈ ಸೇವೆಗಾಗಿ ನೀವು ನನಗೆ ಒಳ್ಳೆಯ ಒಂದು ಸಂಭ್ರಮದಿಂದ ನನ್ನನ್ನು ಬರಮಾಡಿಕೊಂಡಿದ್ದೀರಾ. ನಿಮಗೆಲ್ಲರಿಗೂ ವಂದಿಸುತ್ತಾ ನಮ್ಮ ಧರ್ಮಗುರುಗಳು ಫಾದರ್ ಆಂಡ್ರೂ ಲೂಯಿಸ್ ರವರು, ಅದೇ ರೀತಿ ಪ್ರಾಂಶುಪಾಲರು, ಸಹಾಯಕ ಧರ್ಮಗುರುಗಳು, ನಿಮಗೆಲ್ಲರಿಗೂ ಮತ್ತು ಇಲ್ಲಿ ನೆರೆದಿರಿದಂತಹ ಚರ್ಚ್ ಪಾಲನಾ ಪರಿಷತ್ನ ಉಪಾಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಪಾಲನಾ ಮಂಡಳಿಯ ಸದಸ್ಯರು, ಎಲ್ಲ ಭಕ್ತ ಜನತೆ, ಅದೇ ರೀತಿ ಇವತ್ತಿನ ಈ ಬಂಧುತ್ವ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಕ್ರೈಸ್ತೇತರ ಬಂಧುಗಳಿಗೆ ವಂದಿಸುತ್ತಾ, ನನ್ನ ಯೂಟ್ಯೂಬ್ ಚಾನಲನ್ನು ನೀವು ವೀಕ್ಷಿಸಿ. ನಾನು ಆಗಾಗ ನನ್ನ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ವರ್ಷಂಪ್ರತಿ ನಾನು ಈ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ನಿಮ್ಮನ್ನು ನೆನೆಸಿಕೊಂಡು ನೀವೆಲ್ಲರೂ ನನಗೋಸ್ಕರ ಬೇಡಿ ಅಂತ ಹೇಳಿ ಕೋಡಿಕೊಂಡು ಈ ನನ್ನ 2 ಮಾತುಗಳನ್ನು ಮುಗಿಸಿದ್ದೇನೆ. ಹಬ್ಬದ ಸಂದೇಶವನ್ನು ನೀಡಿದ ಶ್ರೀ ವಿನ್ಸೆಂಟ್ ಮೆನೇಜಸ್ ಇವರಿಗೆ
ನಮ್ಮ ಧರ್ಮಗುರುಗಳ ಪರವಾಗಿ, ಚರ್ಚ್ ಪಾಲನಾ ಸಮಿತಿಯ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.